ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಈ ಹಂತದ ಬೆಳವಣಿಗೆಯನ್ನು ವಿಶ್ಲೇಷಣೆ ಮಾಡಿದರೆ ನಿರ್ಣಾಯಕ ಹಂತಕ್ಕೆ ಕಾಂಗ್ರೆಸ್ನ ಆಂತರಿಕ ಸಂಘರ್ಷ ತಲುಪ್ತಾ ಇದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಕಾಂಗ್ರೆಸ್ ನಾಯಕತ್ವ ಸಂಘರ್ಷದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಸಂಬಂಧಿಸಿದಂತ ಅತಿ ದೊಡ್ಡ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಂತಂದ್ರೆ ಪೊಲಿಟಿಕಲ್ ಸುದ್ದಿಗಳ ಹೆಡ್ ಕ್ವಾರ್ಟರ್ಸ್. ಬೆಂಗಳೂರಿನ ತ್ರಿಮೂರ್ತಿ ನಾಯಕರ ನಿವಾಸ ಈಗ ಪವರ್ ಸೆಂಟರ್. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಎಐಸಿಸಿ ಅಧ್ಯಕ್ಷರ ನಿವಾಸದಲ್ಲಿ ಹಲವು ರೀತಿಯ ಚಟುವಟಿಕೆಗಳು ನಡೀತಾ ಇದೆ. ಕಾಂಗ್ರೆಸ್ ನಾಯಕತ್ವದಲ್ಲಾಗ್ತಾ ಇರುವಂತ ಬದಲಾವಣೆ, ಬೆಳವಣಿಗೆ, ಚಟುವಟಿಕೆ ಇದೆಲ್ಲವೂ ಕೂಡ ಮುಂದಿನ ಬಹುದೊಡ್ಡ ಬದಲಾವಣೆಯ ಮುನ್ಸೂಚನೆ ಅಂತ ಅನಿಸ್ತಾ ಇದೆ. ರಾಜಕೀಯವಾಗಿ ದೊಡ್ಡ ಬೆಳವಣಿಗೆಗಳು ನಡೀತಾ ಇದೆ. ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಸಿಎಂ ನಿವಾಸದ ಬಳಿಯಿಂದ ಆನಂದ್, ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದ ಬಳಿ ಮಾರುತೇಶ್ ಮತ್ತು ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ವಿದ್ಯಾ ರೆಡಿ ಇದ್ದಾರೆ. ನಾನು ಅವರನ್ನ ಮಾತನಾಡಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಶಾಸಕರ ಬಲ ಹೆಚ್ಚಿಸಿಕೊಳ್ಳೋ ಪ್ರಯತ್ನಕ್ಕೆ ಡಿಕೆಶಿ ಮುಂದಾಗಿದ್ದಾರೆ. ಸಹಿ ಸಂಗ್ರಹ ಮಾಡೋದಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ. ಪಕ್ಷದಲ್ಲಿ ತಮ್ಮ ಶಕ್ತಿಯನ್ನ ವೃದ್ಧಿಸಿಕೊಳ್ಳೋ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಈಗಾಗಲೇ ಶಾಸಕರ ಸಹಿ ಸಂಗ್ರಹ ಪ್ರಕ್ರಿಯೆಗೆ ಡಿಕೆ ಶಿವಕುಮಾರ್ ಚಾಲನೆಯನ್ನ ಕೊಟ್ಟಿದ್ದಾರೆ. ಬೆಂಬಲ ಕೊಡುವಂತ ಶಾಸಕರ ಸಹಿ ಸಂಗ್ರಹ ಪ್ರಕ್ರಿಯೆ ಆರಂಭ ಆಗಿದೆ ಅನ್ನೋದು ಕಾಂಗ್ರೆಸ್ನ ಇನ್ಸೈಡ್ ನಿಂದ ಸಿಗ್ತಾ ಇರುವಂತ ಮಾಹಿತಿ. ಶಾಸಕರ ಸಹಿ ಸಂಗ್ರಹದ ಮುಖಾಂತರ ಶಕ್ತಿ ಪ್ರದರ್ಶನದ ಯೋಚನೆ, ಇದು ಡಿಕೆ ಟೀಮ್ನ ಲೆಕ್ಕಾಚಾರ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ನಿನ್ನೆ ಜೈಲಿಗೆ ಹೋಗಿದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಶಾಸಕರನ್ನ ಭೇಟಿಯಾದರು. ಚಿತ್ರದುರ್ಗದ ವೀರೇಂದ್ರ ಪಪ್ಪಿ ಮತ್ತು ಧಾರವಾಡದ ವಿನಯ್ ಕುಲಕರ್ಣಿ ಇಬ್ಬರಿಂದಲೂ ಕೂಡ ಸಹಿ ಹಾಕಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದರ ಜೊತೆಗೆ ಬೇರೆ ಶಾಸಕರಿಂದಲೂ ಕೂಡ ಸಹಿ ಸಂಗ್ರಹ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಚುರುಕಾಗತ್ತೆ. ಅದರಲ್ಲೂ ಒಕ್ಕಲಿಗ ಸಮುದಾಯದ ಶಾಸಕರನ್ನ ಡಿಕೆ ಶಿವಕುಮಾರ್ ಟಾರ್ಗೆಟ್ ಮಾಡ್ತಿದ್ದಾರೆ. ತಮ್ಮ ಬಲವನ್ನು ವೃದ್ಧಿಸಿಕೊಳ್ತಾ ಇದ್ದಾರೆ, ತಮ್ಮ ಶಕ್ತಿಯನ್ನ ಹಿಗ್ಗಿಸಿಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಸಿಎಂ ಬಣ ಪದೇ ಪದೇ ಹೇಳ್ತಾ ಬಂದಿತ್ತು. ಅದನ್ನ ಸುಳ್ಳಾಗಿಸುವಂತ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಸಹಿ ಸಂಗ್ರಹ ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು ಅಂತಂದ್ರೆ ಬದಲಾವಣೆಗೆ ಮುನ್ನುಡಿ ಬರೀತಿದ್ದಾರೆ ಅಂತರ್ಥ. ಇದು ಕೇವಲ ಶಾಸಕರ ಹೇಳಿಕೆ, ಶಾಸಕರ ಭೇಟಿ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಅದನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇದೆ. ಸಹಿ ಸಂಗ್ರಹ ಪ್ರಕ್ರಿಯೆ ಆಗ್ತಿದೆ ಅಂತಂದ್ರೆ ಬದಲಾವಣೆಯ ಮುನ್ನುಡಿಯನ್ನ ಡಿಕೆ ಶಿವಕುಮಾರ್ ಬರೀತಾ ಇದ್ದಾರೆ. ತನ್ನ ಬಗ್ಗೆ ಒಲವಿರುವಂತ ಶಾಸಕರಿಂದ ಸಹಿ ಪಡ್ಕೊಳ್ಳುವಂತ ಕೆಲಸಗಳಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, ಅಲ್ಲಿಗೆ ಇದು ಕೇವಲ ಶಾಸಕರ ಹೇಳಿಕೆ, ಶಾಸಕರ ಭೇಟಿ ಇಷ್ಟಕ್ಕೆ ಸೀಮಿತವಾಗಿಲ್ಲ, ಮುಂದುವರಿತಾ ಇದೆ ಅಂತ ಗೊತ್ತಾಗ್ತಿದೆ. ಎಸ್, ಖಂಡಿತವಾಗ್ಲೂ ಕೂಡ ರಾಜ್ಯ ರಾಜಕಾರಣ ಒಂದು ರೀತಿ ಮಗ್ಗಲು ಬದಲಾಯಿಸಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ಯಾಕೆಂತಂದ್ರೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗ 2.5 ವರ್ಷಗಳು ಆಗ್ತಿದ್ದ ಹಾಗೇನೆ ನೀಡಿರ್ತಕ್ಕಂಥ ಚಾಲನೆ ಏನಿದೆ ಒಂದು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರರ ಆಪ್ತರ ಸಹಿಯನ್ನು ಪಡಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ರಾಜ್ಯ ರಾಜಕಾರಣ ಬೇರೆ ದಿಕ್ಕನ್ನ ಪಡೆದುಕೊಂಡಿದೆ ಅನ್ನುವಂಥ ವಿಶ್ಲೇಷಣೆಗೆ ಬರ್ತಾ ಇರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಬದಲಾಯಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಾಯಕತ್ವವನ್ನು ಕಟ್ಟಬೇಕು ಅಂತಕ್ಕಂಥ ಒತ್ತಾಯದ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗಿ ಬಂದಿರತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರು ಹೈಕಮಾಂಡ್ ಮೇಲೆ ಒಂದು ಕಡೆ ಒತ್ತಡವನ್ನು ಹೇರಿದ್ರು. ಅದರ ಬೆನ್ನಲ್ಲೇ ಈಗ ಶಾಸಕರ ಬೆಂಬಲವನ್ನು ವೃದ್ಧಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ಶಾಸಕರ ಸಹಿಯನ್ನು ಕೂಡ ಅವರು ಪಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಪೂರಕ ಅನ್ನುವಂತೆ ನಿನ್ನೆ ಜೈಲಿಗೆ ಹೋದ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿ ಅವರ ಸಹಿಯನ್ನು ಕೂಡ ಪಡೆದುಕೊಂಡು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತದೆ. ಆ
ಮೂಲಕ ತಮ್ಮನ್ನು ಬೆಂಬಲಿಸ್ತಕ್ಕಂಥ ಶಾಸಕರ ಸಂಖ್ಯೆಯನ್ನು ಹೈಕಮಾಂಡ್ ಮುಂದೆ ನೀಡತಕ್ಕಂಥದ್ದು ಮತ್ತು ಆ ಮೂಲಕ ಶಾಸಕರ ಪರೇಡ್ ಮಾಡೋದ್ರ ಮೂಲಕ ತಮಗೆ ನಾಯಕತ್ವ ನೀಡಬೇಕು ಅಂತೇಳಿ ಹಕ್ಕೊತ್ತಾಯನ್ನು ಮಂಡಿಸಲಿಕ್ಕೆ DCM DK ಶಿವಕುಮಾರ್ ಮುಂದಾಗಿದ್ದಾರೆ. ಆ ಕಾರಣಕ್ಕಾಗಿಯೇ ಸಹಿ ಸಂಗ್ರಹವನ್ನು ಈಗಾಗಲೇ DCM DK ಶಿವಕುಮಾರ್ ನಡೆಸ್ತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗಿದೆ. ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಒಕ್ಕಲಿಗ ಶಾಸಕರನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥ DCM DK ಶಿವಕುಮಾರ್ ಅದಕ್ಕೆ ಬೇಕಾದ ಹಾಗೆ ಈಗ ಸಹಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಶಕ್ತಿಯನ್ನು ವರ್ಧಿಸಿಕೊಳ್ಳೋ ಜೊತೆಗೇನೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಚಿವ ಸ್ಥಾನ ಸಿಗದೇ ಇರತಕ್ಕಂಥ ರಾಜಕೀಯವಾಗಿ ಸ್ಥಾನಮಾನಗಳನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿರುವಂಥ ನಾಯಕರುಗಳನ್ನು ಸಂಪರ್ಕ ಮಾಡಿರ್ತಕ್ಕಂಥ DK ಶಿವಕುಮಾರ್ ಅವರ ಸಹಿಯನ್ನು ಪಡ್ಕೊಳ್ತಿದ್ದಾರೆ. ಆ ಕಾರಣಕ್ಕಾಗಿಯೇ ಹಳೆ ಮೈಸೂರು ಭಾಗ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಶಾಸಕರ ಸಹಿಯನ್ನು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥ DCM DK ಶಿವಕುಮಾರ್ ಅವರು ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಅವರು ಅಂದುಕೊಂಡಂತೆ ಸಹಿ ಸಂಗ್ರಹ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿಯನ್ನು ಇಟ್ಟುಕೊಂಡು DK ಶಿವಕುಮಾರ್ ನಡೆಸ್ತಾ ಇರುವಂಥ ಕಾರ್ಯಸೂಚಿಗೆ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಕೇವಲ ಇದು ಮೊದಲ ಬಾರಿಗೆ ಗೆದ್ದಿರ್ತಕ್ಕಂಥ ಶಾಸಕರಷ್ಟೇ ಅಲ್ಲ, ಬದಲಾಗಿ ಈಗಾಗಲೇ ಸಚಿವ ಸ್ಥಾನ ಪಡ್ಕೊಳ್ಳಿಕ್ಕೆ ವಿಫಲವಾಗಿರ್ತಕ್ಕಂಥ ಹಿರಿಯ ಶಾಸಕರು ಕೂಡ DCM DK ಶಿವಕುಮಾರರ ಬೆಂಬಲಿಸಬೇಕು ಅಂತಕ್ಕ ನಿರ್ಧಾರಕ್ಕೆ ಬಂದಂಥ ಕಾರಣಕ್ಕಾಗಿ DCM ಪರವಾಗಿ ಸಹಿಯನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಹಾಗಾಗಿ ನಿರೀಕ್ಷಿತ ಕಾರ್ಯಸೂಚಿಯೊಂದಿಗೆ DK ಶಿವಕುಮಾರ್ ನಡೆಸ್ತಾ ಇರ್ತಕ್ಕಂಥ ಏನು ಪ್ರಯತ್ನ ಇತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ಅದು ಹೋಗ್ತಾ ಇದೆ. ಯಾವ ಅಭಿಪ್ರಾಯವನ್ನು ಇಟ್ಕೊಂಡು ಯಾವ ಗುರಿಯನ್ನು ತಲುಪಬೇಕು ಅಂತಕ್ಕಂಥ ಪ್ರಯತ್ನ ಮಾಡಲಾಗ್ತಾ ಇದೆಯೋ ಆ ಒಂದು ಗುರಿಯನ್ನು ತಲುಪತಕ್ಕಂಥ ಆತ್ಮವಿಶ್ವಾಸ DCM DK ಶಿವಕುಮಾರ್ ಬಣದಲ್ಲಿ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿಯೇ ಸಹಿ ಸಂಗ್ರಹ ಅತ್ಯಂತ ಬಿರುಸಿನಿಂದ ಸಾಗಿದ್ದು DCM ಅನ್ನು ಬೆಂಬಲಿಸ್ತಕ್ಕಂಥ ಎಲ್ಲ ಶಾಸಕರ ಸಹಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಸೇರಿದಾಗ ಹೈಕಮಾಂಡ್ ಎಲ್ಲ ನಾಯಕರು ಕೂಡ ಈ ಶಾಸಕರ ಬೆಂಬಲದ ಪಟ್ಟಿಯನ್ನು ನೀಡತಕ್ಕಂಥದ್ದು ಅಗತ್ಯವಾದರೆ ಶಾಸಕರ ಪರೇಡ್ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಈಗಾಗಲೇ DK ಶಿವಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕ ತಯಾರಿ ಕೂಡ ಮುಂದುವರೆದಿದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಗುರಿಯನ್ನು ತಲುಪುವುದರಲ್ಲಿ DK ಶಿವಕುಮಾರ್ ಯಶಸ್ವಿ ಆಗಬಹುದು ಅಂತಕ್ಕಂಥ ಮಾತುಗಳೇ ಕೇಳಿ ಬರ್ತಾ ಇದ್ದು ಕಳೆದ 3-4 ದಿನಗಳು ನಡೀತಿರ್ತಕ್ಕಂಥ ಪ್ರಯತ್ನ ಇನ್ನೂ ಕೂಡ ಮುಂದುವರೆದಿದ್ದು ನಿನ್ನೆ ಜೈಲಲ್ಲೂ ಕೂಡ ಇಬ್ಬರು ಶಾಸಕರ ಸಹಿಯನ್ನು ಪಡ್ಕೊಂಡಿರ್ತಕ್ಕಂಥ DK ಶಿವಕುಮಾರ್ ಅವರು ಒಂದು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ದಾರಿಯಲ್ಲಿ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಎಸ್ ಆನಂದ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.